ಅಪ್ಪಾಜಿ, ಮಹಾಶಿವರಾತ್ರಿ ವಿಶೇಷತೆ ಇನ್ನೊಂದೇನು? ಪವಿತ್ರ, ಮಹಾಶಿವರಾತ್ರಿಯ ಮತ್ತೊಂದು ವಿಶೇಷ ಅಂದ್ರೆ ಉಪವಾಸ ಮಾಡುತ್ತಾ ಅಭಿಷೇಕ ಮಾಡುವುದು. ಎರಡನೇದಾಗಿ ಬಿಲ್ವಪತ್ರಾರ್ಚನೆ. ಹಾಂ, ನಿಂಗೆ ಇನ್ನೊಂದು ವಿಷಯ ಗೊತ್ತಾ? ನಾವು ಏನೇನು ಮಾಡ್ತೀವೋ ಅದಕ್ಕೆಲ್ಲದಕ್ಕೂ ಆಧ್ಯಾತ್ಮಿಕ ಕಾರಣ ಜೊತೆ ವೈಜ್ಞಾನಿಕ ಕಾರಣ ಕೂಡ ಇರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನಾವು ಉಪವಾಸ ಮಾಡ್ತೀವಿ. ಉಪವಾಸ ಏನಕ್ಕೆ ಅಂದರೆ ಶಿವನ ನಾಮಸ್ಮರಣೆ ಅಂತ ಹೇಳ್ತೀವಿ, ಕರೆಕ್ಟಾ? ಇದು ಏನು ಅಂದರೆ ಆಧ್ಯಾತ್ಮಿಕ ಆಯಿತು. ವೈಜ್ಞಾನಿಕವಾಗಿ ಉಪವಾಸ ಮಾಡೋದ್ರಿಂದ ನಮಗೆ ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಇದೆ, ಅದು ಎಲ್ರಿಗೂ ಗೊತ್ತು, ಕರೆಕ್ಟ್. ಇವಾಗ ಎರಡನೇ ಮಹಾಶಿವರಾತ್ರಿಯ ವಿಶೇಷತೆ ಏನು ಅಂತಂದರೆ, ನೀನು ಹೇಳ್ದಂಗೆ ಬಿಲ್ವಪತ್ರೆ. ಹಾಂ, ಬಿಲ್ಪತ್ರೆಯಲ್ಲಿ ಒಂದು ವಿಶೇಷ ಇದೆ. ಏನು ಅಂದರೆ ಅದು ಹಸಿರು ಆಕಾರದಲ್ಲಿದ್ದು ಹೃದಯದ ಸಿಂಬಾಲ್. ಅದು ಹೃದಯದ ಸಿಂಬಾಲ್ ಯಾಕೆ ಅಂತಂದರೆ, ಇವಾಗ ಚಳಿಗಾಲ ಮುಗಿಸ್ಕೊಂಡು ಬೇಸಿಗೆ ಕಾಲಕ್ಕೆ ಋತುಮಾನ ಚೇಂಜ್ ಆಗ್ತಾ ಇರುತ್ತೆ, ಕರೆಕ್ಟಾ? ಈ ಚೇಂಜ್ ಆಗೋ ಸಮಯದಲ್ಲಿ ಕೆಲವರಿಗೆ ಅಂದರೆ ಸಾಮಾನ್ಯವಾಗಿ ಉಸಿರಾಟದ ಸಂಬಂಧ ಸಮಸ್ಯೆಗಳು ಉಂಟಾಗೋಕ್ಕೆ ಸ್ಟಾರ್ಟ್ ಆಗುತ್ತಂತ ಪಜಿ. ಆವಾಗ ಬಿಲ್ವಪತ್ರೆ ಮತ್ತು ತುಳಸಿ ವಾಸನೆ, ಘಮ ವಾಸನೆ ಏನಿರುತ್ತೆ ಅದು ಮೂಗಿನ ಮೂಲಕ ಹೋಗಿ ಉಸಿರಾಟದ ಸಂಬಂಧದ ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತಂತೆ. ಇದು ವೈಜ್ಞಾನಿಕ. ಆಧ್ಯಾತ್ಮಿಕ ಹೇಗೆ? ಅದು ಹೃದಯದ ಸಿಂಬಾಲ್ ಇರುತ್ತೆ. ನನ್ನ ಹೃದಯವನ್ನು ಶಿವ ನಿನಗೆ ಅರ್ಪಿಸ್ತಾ ಇದ್ದೀನಿ ಅಂತ ಹೇಳೋದು ಆಧ್ಯಾತ್ಮಿಕ.